ತಕ್ಷಣ ಅಪ್ಪ ಊಟಕ್ಕೆ ಹೋದ ಇದಕ್ಕೆ ಅಮೋನಿಯಂ ಕ್ಲೋರೈಡ್ ಎಂಬ ಕೆಮಿಕಲ್ ಹಾಕಿ ಬೈಂಡಿಂಗ್ ಮಾಡಿರೋದರಿಂದ ಯಾವುದೇ ಆಹಾರ ಪದಾರ್ಥಗಳು ವಿಷಕಾರಿತವಾಗುವುದಿಲ್ಲ. ಒಟ್ಟಾರೆಯಾಗಿ ಹೇಳೋದಾದರೆ ಆರೋಗ್ಯಕ್ಕೆ ಮಾತ್ರ. ನಾವು ಹೋಗಿ ಲೇಡೀಸ್ ಲೈನಲ್ಲಿ ನಮ್ಮಂಥವ್ರಿಗೆ ಒಳ್ಳೆ ದೇವ್ರ ದರ್ಶನಗಳು ಆಗ್ತಾ ಇದ್ದಾವೆ ಇಲ್ಲಿ. ಅರ್ಥ ಆಯಿತು ಅನ್ಸುತ್ತೆ. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಎಂಟರ್ಟೈನ್ಮೆಂಟ್ ಎಕ್ಸ್ಪ್ರೆಸ್ 18. ಇವತ್ತು ಸುತ್ತೂರು ಪೂರ್ತಿ ತೋರಿಸ್ತೀನಿ, ಬನ್ನಿ. ಸೊ ಗೈಸ್, ಇವತ್ತು ಸುತ್ತೂರಲ್ಲಿ ಏನೇನೈತೆ ಅಂತ ಎಲ್ಲದನ್ನು ವಿಡಿಯೋ ಪೂರ್ತಿ ತೋರಿಸ್ತೀನಿ, ನೋಡಿ. ಗೈಸ್, ಫುಲ್ ರಶ್ ಇದ್ದಾರೆ ಇಲ್ಲಿ, ಮಾತಾಡಿದ್ರು ಕೇಳಿಸ್ತಾನೆ ಇಲ್ಲ, ಅಷ್ಟು ರಶ್ ಐತೆ. ತಕ್ಷಣ ಅಪ್ಪ ಊಟಕ್ಕೆ ಹೋದ ಮೇಲೆ ಜೋರ ಮಾತಾಡಬೇಕು. ಎಲ್ಲರೂ ಫಸ್ಟ್ ಊಟಕ್ಕೆ ಹೋಗ್ತಾ ಇದ್ದೀವಿ. ಫಸ್ಟ್ ದೇವ್ರ ದರ್ಶನ ಮಾಡ್ಕೊಳ್ಳೋದು ಅಂತಂದರೆ ಕೇಳ್ತಾನೆ ಇಲ್ಲ. ಇಲ್ಲಿ ಫ್ಯಾಮಿಲಿ ಜೊತೆ ಅದರಿಂದ ಬನ್ನಿ ಊಟಕ್ಕೆ ಹೋದ ಫಸ್ಟ್ ಊಟ ಮಾಡ್ತಿದ್ರು. ಅದಕ್ಕೆ ಊಟಕ್ಕೆ ಕಡೆ ಸ್ವಲ್ಪ ವಾಯ್ಸ್ ಕೇಳಲ್ಲ ಅನ್ಸುತ್ತೆ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಪ್ಲೀಸ್. ಇದು ಆಕ್ಚುಲಿ ಚೆನ್ನಾಗಿರೋದು. ಸೊ ಗೈಸ್, ಇಂಥ ಜನಗಳು ನೋಡಿದ್ರೆ ನಮ್ಗೆ ಊಟ ಸಿಗೋದು ಡೌಟು ಅನ್ಸುತ್ತೆ. ಮೇನ್ ಗೇಟ್ಗೆ ಬಂದ್ಬಿಟ್ಟು ಇಲ್ಲಿ ಬಿಡ್ತಾ ಇಲ್ಲ. VIP ಸೀಟ್ ಐತೆ. ನಮ್ಮಂಥವ್ರಿಗೆ ಒಳ್ಳೆ ದೇವ್ರ ದರ್ಶನಗಳು ಆಗ್ತಾ ಇದ್ದಾವೆ ಇಲ್ಲಿ. ಅರ್ಥ ಆಯಿತು ಅನ್ಸುತ್ತೆ. ನಾವು ಹೋಗಿ ಲೇಡೀಸ್ ಲೈನಲ್ಲಿ ಊಟ ಮಾಡೋದಕ್ಕೋಸ್ಕರ ಒಂದು ದೊಡ್ಡ ಯುದ್ಧನೇ ಮಾಡ್ದಂಗೆ ಅನಿಸ್ತಾ ಇದೆ. ಜನ ಪಬ್ಲಿಕ್ ಮುಂದೆ ಇದೆ, ಕ್ಯಾಮ್ರಾ ಫುಲ್ ಭಯ ಬರ್ತೈತೆ. ಯಾರು ಮಾಡಕ್ ಸಾಧ್ಯ ಆಗಲ್ಲ. ಸೂರ್ಯ ಅವರೇ, ಇದಕ್ಕೆ ಏನು ಉತ್ತರ ಕೊಡ್ತೀಯಪ್ಪ ಮಿಸ್ಟರ್ ಸೂರ್ಯ? ಬನ್ನಿ, ಫ್ಲವರ್ ಶೋ ತೋರಿಸ್ತೀನಿ. ಚೆನ್ನಾಗಿ ಮಾಡಿದ್ದಾರೆ ಫ್ಲವರೆಲ್ಲ. ಶಿವಲಿಂಗ ಎಲ್ಲರೂ ಫೋಟೋ ತೆಗೆಸ್ಕೊಂಡು ನಿಂತವ್ರೆ. ಇವ್ರು ನೋಡಿದ್ರೆ ಎಲ್ಲಾದ್ರೂ ಸೆಲ್ಫಿ ಫೋಟೋ ಅಂತಾನೇ ನಿಂತಿದ್ದಾರೆ ಇಲ್ಲಿ. ಫ್ಲವರ್ ಶೋ ಚೆನ್ನಾಗಿದ್ದಾರೆ. ಫ್ಲವರ್ ಶೋ ಮಾತ್ರ ಸೂಪರ್ ಆಯ್ತು. ಕೊಟ್ಟರೆ 20 ರೂಪಾಯಿಗೆ ಹೊರ್ತು ಅನ್ನಿಸ್ತು ಒಟ್ಟಿನಲ್ಲಿ. ಒಂದು ಟಿಕೆಟ್ 20 ರೂಪೀಸು. ಇವ್ರು ನೋಡಿ ಎಲ್ಲಾದ್ರೂ ಬರೀ ಫೋಟೋ ತೆಗಿ ಸರಿಯಾಗುತ್ತೆ. 20 ರೂಪೀಸ್ ವರ್ತ್ ಅನ್ನಿಸ್ತು ಸ್ವಲ್ಪ ಮಾತ್ರ. ಬಟ್ ಎಲ್ಲರೂ ಫೋಟೋ ತೆಗಿಸೋಕ್ಕೆ ಅಂತಂದ್ಬಿಟ್ಟೆ ಬಂದಿದ್ದೀವಿ ಸುಮಾರು ಜನ. ಫ್ಲವರ್ಸ್ ಬರೋದು ರೀಸನೇ ಅದೇ, ಇನ್ನೇನು ಫೋಟೋ ತೆಗಿಸಕ್ಕೆ ಅಷ್ಟೇ. ಸೊ ಗೈಸ್, 8 ಟಿಕೆಟ್ 10 ರೂಪಾಯಿ ಒಂದು.
ವರ್ತ್ ಅನ್ನಿಸ್ತು ಆ್ಯಕ್ಚುಲಿ. ವಸ್ತು ಪ್ರದರ್ಶನ 10 ರೂಪಾಯಿ ಒಂದು ಟಿಕೆಟು. ಫ್ಲವರ್ ಶೋನೇ 20 ರುಪೀಸು. ಇದು ರೈತರಿಗೆ ಒಂದು ಸ್ವಲ್ಪ ಈಸಿಯಾಗಲಿ ಅಂದ್ಬಿಟ್ಟು ಕಮ್ಮಿನೇ ಮಾಡಿದ್ದಾರೆ. ಸೊ ಗೈಸ್ ಎಂಟ್ರಿ ಮಾತ್ರ ರೇಟ್ ಟೆಸ್ಟ್ ಆಗೈತೆ, ಸೂಪರಾಗಿ ಮಾಡಿದ್ದಾರೆ ಡೆಕೋರೇಷನ್ನು. ಗೈಸ್ ಪ್ರತಿಯೊಂದನ್ನು ತೋರಿಸ್ತೀನಿ ನಿಮಗೆ, ಬನ್ನಿ. ಸೊ ಗೈಸ್ ಎಂಟ್ರಿ ಆದಮೇಲೆ ಪ್ರತಿಯೊಂದನ್ನು ತೋರಿಸ್ತೀನಿ ನೋಡಿ, ಒಂದು ಮೂಮೆಂಟ್ನ ಮಿಸ್ ಮಾಡಲ್ಲ. ಇದನ್ನ ನೋಡಿದ್ರೆ ಏನರ್ಥ ಅಂತ ನೀವೇ ಕಮೆಂಟ್ ಮಾಡಿ. ಇದು ಫೋಟೋಗೆ ವಾಲ್ ಇರಲಿ ಹಿಂದೆ ಅಂತ ಅಂದ್ಬಿಟ್ಟು ಡಿಫ್ರೆಂಟ್ ಟೈಪ್ ಆಗಿ ಇದು ಮಾಡಿದ್ದಾರೆ. ಗೈಸ್ ಇದು ಬಂದು ಥ್ರೆಡ್ ಆರ್ಟು. ಎಕ್ಸ್ಟ್ರಾಡಿನರಿಯಾಗಿ ಬರ್ತಿದ್ದಾರೆ ಡ್ರಾಯಿಂಗ್ ಮಾತ್ರ. ಸೂಪರ್ ಆಗಿಬಿಡ್ತಿದ್ದಾರೆ. ಆರ್ಟಿಸ್ಟ್ಗಳು ಮಾತ್ರ ಸೂಪರಾಗಿ ಆರ್ಟ್ ಮಾಡಿದ್ದಾರೆ. ಬೆಸ್ಟ್ ಆರ್ಟಿಸ್ಟ್ಗಳೆಲ್ಲ ಇದ್ದಾರೆ ಗೈಸ್ ಇಲ್ಲಿ. ಸೊ ಗೈಸ್ ಇವ್ರು ನೋಡಿ ಇಲ್ಲಿ ಫೋಟೋ ತೆಗಿಬೇಕು ಅಂದ್ಬಿಟ್ಟು ಎಲ್ಲೆಲ್ಲಿ ಬೇಕೋ ಅಲ್ಲೆಲ್ಲೆಲ್ಲ ಸುಮ್ಮನೆ ಕುಂತ್ಕೊಳ್ಳೋದು ಫೋಟೋ ತೆಗಿಸೋದಕ್ಕೋಸ್ಕರ ಇವರು. ಅಪ್ಪನ ಸ್ಮೆಲ್ ನೋಡ್ಬಿಟ್ಟೆ ಗಾಬರಿ ಆಗೋದು. ಸೊ ಗೈಸ್ ಇದೆಲ್ಲ ಹಳ್ಳಿ ಸಂಸ್ಕೃತಿ. ಎಲ್ಲೋದ್ರೂ ಫೋಟೋ ಫೋಟೋ ಫೋಟೋ. ದುಡ್ಡು ವ್ಯರ್ಥ ಆಗ್ಬಾರ್ದು ಅಂತ ಅಂದ್ಬಿಟ್ಟು ಅವರು ಮಾಡ್ತಾ ಇದ್ದಾರೆ ಗೈಸ್. ಗೈಸ್ ಇವಾಗ ಹಳ್ಳಿ ಕಾರ್ ಗಾಡಿದು ಇಂಜಿನ್ ತೋರಿಸ್ತೀನಿ ಬನ್ನಿ. ಪ್ರತಿಯೊಂದು ಗಾಡಿಗಳು ಇಂಜಿನ್ನು ವ್ಯಾಲ್ಯೂ ಯಾವ ಥರ ಐತೆ ಅಂತ ನೀವೇ ನೋಡಬೇಕು, ಬನ್ನಿ ಗೊತ್ತಾಗುತ್ತೆ.
ಮುಂದಿರೋ ಸ್ಟೈಲ್ ನೋಡಿದ್ರೆ ಇದ್ರೆ ನೆಮ್ಮದಿಯಾಗಿರ್ಬೇಕಂದ್ರೆ ಸಾಂಗ್ ನೆನಪಾಗಿರುತ್ತೆ. ಗೈಸ್ ಎಲ್ಲ ರೆಸ್ಟ್ ತಗೊಳ್ತಾ ಇದ್ದೀವಿ ಗೈಸ್. ಗೈಸ್ ಇನ್ಮೇಲೆ ಎಲ್ಲ ಆಡ್ಮರಿಗಳು ಟಗರ್ಗಳು ಅಷ್ಟೇ. ಸೊ ಗೈಸ್ ಇವ್ರು ಎಲ್ಲಿಗೆ ಹೋದ್ರು ಕೈ ಬಿಡಲ್ಲ ಅಂತ ಹೇಳ್ಕೊಂಬತ್ತಾ ಇದ್ದಾರೆ ನೋಡಿ ಗೈಸ್. ತಿಳಿದಿರುವ ಮೊದಲ ಲೋಹಗಳಲ್ಲಿ ಒಂದಾಗಿದೆ. ಇದು ಕೇವಲ ಒಂದು ಲೋಹವಲ್ಲ, ಇದು ನಮ್ಮ ಆರೋಗ್ಯ ಕಾಪಾಡುವ ಮ್ಯಾಜಿಕ್ ಡಾಕ್ಟರ್. ತಾಮ್ರವು ಸೂಕ್ಷ್ಮ ಜೀವಿ ರೋಗಿಗಳನ್ನು ಹೊಂದಿದೆ. ಇದಕ್ಕೆ ವಿಜ್ಞಾನದಲ್ಲಿ ಹೋಳಿಗೊಡಲಿಮಿಟ್ ಪರಿಣಾಮ ಎನ್ನುತ್ತಾರೆ. ಇಂಗ್ಲಿಷಿನಲ್ಲಿ ಹೋಳಿಗೊಡಲಿಮಿಟ್ ಎಂದು ಕರೆಯುತ್ತಾರೆ. ಇದರ ಅರ್ಥವು ತಾಮ್ರವು ಚಿಕ್ಕ ಪ್ರಮಾಣದಲ್ಲಿ ನೀರಿನಲ್ಲಿ ಕರಗಿದಾಗ ಹಾನಿಕಾರಕ ಬ್ಯಾಕ್ಟೀರಿಯಾಗಳು, ವೈರಸ್ಗಳು, ಶಿಲೀಂಧ್ರಗಳನ್ನು ನಾಶ ಮಾಡುತ್ತದೆ. ಆದ್ದರಿಂದ ತಾಮ್ರದ ಮೇಲೆ ಅಥವಾ ತಾಮ್ರದ ನೀರಿನೊಳಗೆ ಯಾವುದೇ ಸೂಕ್ಷ್ಮ ಜೀವಿಗಳು ಬದುಕಲು ಸಾಧ್ಯವೇ ಇಲ್ಲ. ತಾಮ್ರದ ಪಾತ್ರೆಯಲ್ಲಿ ನೀರನ್ನು 4 ರಿಂದ 8 ಗಂಟೆಗಳ ಕಾಲ ಸಂಗ್ರಹಿಸುತ್ತದೆ. ನೀರಿನಲ್ಲಿ ಕೋಳಿ ಮತ್ತು ಸೋಂಕರೆಲ್ಲ ಅಂತ ಸೂಕ್ಷ್ಮ ಜೀವಿಗಳು ಬದುಕುತ್ತವೆ. ಇದು ನೀರನ್ನು ನ್ಯಾಚುರಲ್ ಆಗಿ ಫಿಲ್ಟರ್ ಮಾಡುತ್ತದೆ. ತಾಮ್ರವು ಮಾಡದೆ ಅತ್ಯಗತ್ಯವಾದ ಖನಿಜಾಂಶವಾಗಿದೆ. ತಾಮ್ರವು ಮಾಡೋದಕ್ಕೆ 0.4 ಮಿಲಿಗ್ರಾಂನಷ್ಟು ಅಗತ್ಯವಿದೆ. ಸಾಮಾನ್ಯವಾಗಿ ತಾಮ್ರವು ಗಾಳಿಯಲ್ಲಿ ನಡೆಸಿದಾಗ ಅದರ ಮೇಲ್ಮೈಲಿರುವ ಪ್ಲಾಟಿನಾ ಎಂಬ ಸಿರುಪಗಳನ್ನು ಸೃಷ್ಟಿಸುತ್ತದೆ. ಅದು ಮತ್ತಷ್ಟು ಪೀಡೆಯನ್ನು ರಕ್ಷಿಸುತ್ತದೆ. ಆದ್ದರಿಂದ ಇದನ್ನು ಮನೆಯಲ್ಲಿ, ಆಸ್ಪತ್ರೆಗಳಲ್ಲಿ ಕುಡಿಯುವ ನೀರಿನ ಪಾತ್ರೆಗಳಾಗಿ ಬಳಸ್ತೀವಿ. ಹಾಗೆ ಬಾಹ್ಯಾಕಾಶಕ್ಕೆ ಹೋಗುವಾಗ ರಾಕೆಟ್ ಮತ್ತು ಸ್ಪೇಸ್‌ಗಳಲ್ಲಿ ಬ್ಯಾಕ್ಟೀರಿಯಾಗಳು ಬೆಳೆಯಲು ತಡೆಯಲು ತಾಮ್ರವನ್ನೇ ಬಳಸುತ್ತಾರೆ. ಇದರ ಉಪಯೋಗ ಏನೆಂದರೆ ಬೆಳಿಗ್ಗೆ ಎದ್ದು ಕೂಡಲೇ ಖಾಲಿ ಹೊಟ್ಟೆಯಲ್ಲಿ ತಾಮ್ರದ ನೀರನ್ನು ಕುಡಿಯುವುದರಿಂದ ನಮ್ಮ ದೇಹದಲ್ಲಿರುವ ವಿಷಕಾರಾಂಶಗಳನ್ನು ಹೊರಹಾಕುತ್ತದೆ. ಮೊದಲನೆಯದಾಗಿ ತಾಮ್ರಾಂಶವು ನಮ್ಮ ದೇಹಕ್ಕೆ ಸೇರಿದಾಗ ತೂಕ ಕಡಿಮೆ ಆಗುತ್ತದೆ. ಹೇಗೆಂದರೆ ನಮ್ಮ ದೇಹದಲ್ಲಿರುವ ಜೀರ್ಣ ವ್ಯವಸ್ಥೆಯನ್ನು ಶುದ್ಧ ಮಾಡುತ್ತದೆ ಮತ್ತು ಕೊಬ್ಬನ್ನು ಕರಗಿಸುತ್ತದೆ. ಆದ್ದರಿಂದ ನಮ್ಮ ತೂಕ ಕಡಿಮೆಯಾಗುತ್ತದೆ. ಎರಡನೆಯದಾಗಿ ವಯಸ್ಸಾಗುವುದನ್ನು ಸ್ವಲ್ಪ ಪ್ರಮಾಣದಲ್ಲಿ ತಡೆಯುತ್ತದೆ. ಹೇಗೆಂದರೆ ನಮ್ಮ ದೇಹದಲ್ಲಿರುವ ಜೀವಕೋಶಗಳನ್ನು ರಚಿಸಿ ಕೊಲಾಜನ್ ಮತ್ತು ಮೆಲನಿನ್ ಉತ್ಪಾದನೆ ಮಾಡುತ್ತದೆ. ಆದ್ದರಿಂದ ನಮ್ಮ ಚರ್ಮದ ಮೇಲೆ ಯಾವುದೇ ಸುಕ್ಕುಗಳು ಕಾಣದಂತೆ ನಾವು ಕಾಂತಿಯುತವಾಗಿ ಯೌವನವಾಗಿ ಕಾಣುತ್ತೇವೆ. ಕೂದಲು ಕೂಡ ಆರೋಗ್ಯವಾಗಿರುತ್ತದೆ. ಗಾಯಗಳನ್ನು ಬೇಗನೆ ಗುಣಪಡಿಸಲು ಸಹಾಯ ಮಾಡುತ್ತದೆ ಮತ್ತು ನಮ್ಮ ದೇಹಕ್ಕೆ ರೋಗಗಳು ಬರದಂತೆ ಒಬ್ಬ ಸೈನಿಕನ ಹಾಗೆ ಕಾಯುತ್ತದೆ. ನಮ್ಮ ಮೆದುಳು ವೇಗವಾಗಿ, ಚುರುಕವಾಗಿ ಕೆಲಸ ಮಾಡಲು ಸಹಾಯ ಮಾಡುತ್ತದೆ. ಇದು ವಿದ್ಯಾರ್ಥಿಗಳಿಗೆ ಬಹಳ ಅನುಕೂಲವಾಗುತ್ತದೆ. ಥೈರಾಯ್ಡ್ ಗ್ರಂಥಿ ಸರಿಯಾಗಿ ಕೆಲಸ ಮಾಡಲು ತಾಮ್ರದ ಅಂಶವು ಅತ್ಯಗತ್ಯ. ಥೈರಾಯ್ಡ್ ಸಮಸ್ಯೆ ಇರುವವರಿಗೆ ತಾಮ್ರದ ನೀರನ್ನು ಕುಡಿಯುವುದು ಒಳ್ಳೆಯದೆಂದು ತಜ್ಞರು ಹೇಳುತ್ತಾರೆ. ಹಾಗೆಯೇ ಹೃದಯದ ಆರೋಗ್ಯವನ್ನು ಹೆಚ್ಚಿಸುತ್ತದೆ. ರಕ್ತದೊತ್ತಡವನ್ನು ನಿಯಂತ್ರಿಸುತ್ತದೆ. ಜಾಯಿಂಟ್ ಪೇನ್ ಕಡಿಮೆ ಮಾಡುತ್ತದೆ. ರಕ್ತಹೀನತೆಯನ್ನು ತಡೆಯುತ್ತದೆ. ದೇಹದ ವಾತ, ಪಿತ್ತ, ಕಫ ದೋಷಗಳನ್ನು ಸಮತೋಲನ ಮಾಡುತ್ತದೆ. ಆದ್ದರಿಂದ ಇದನ್ನು ಪ್ರಕೃತಿಯ ಆಂಟಿಬಯೋಟಿಕ್ ಎಂದು ಕರೆಯುತ್ತಾರೆ. ಇದನ್ನು ಬಳಸುವಾಗ ಬಹಳ ಎಚ್ಚರಿಕೆಯಿಂದ ಬಳಸಬೇಕು. ತಾಮ್ರದ ಪಾತ್ರೆಯಲ್ಲಿ ನಿಂಬೆ ರಸ, ಮೊಸರು ಅಥವಾ ಉಪ್ಪಿನಕಾಯಿ ಅಥವಾ ಈ ಪದಾರ್ಥಗಳನ್ನು ಹಾಕಬಾರದು. ಏಕೆಂದರೆ ಇದು ವಿಷಕಾರಿಯಾಗಬಹುದು. ಇದು ವಿಷಕಾರಿಯಾಗದಂತೆ ತಡೆಯಲು ಒಂದು ಸುಲಭವಾದ ಮಾರ್ಗವಿದೆ. ಅದೇನಪ್ಪ ಅಂದರೆ ತಾಮ್ರದ ಪಾತ್ರೆಗಳನ್ನು ಅಡುಗೆಗೆ ಬಳಸಬೇಕಾದರೆ ಪಾತ್ರೆಯ ಒಳಭಾಗದಲ್ಲಿ ಬಿಳಿ ಬಣ್ಣದ ಲೇಪನವನ್ನು ಮಾಡಿಸಿರಬೇಕು. ಅದಕ್ಕೆ ಕಲಾಯಿ ಎಂದು ಕರೆಯುತ್ತಾರೆ. ಆ ಕಲಾಯಿಗೆ ಟಿನ್ ಅಥವಾ ತವರವನ್ನು ಹಾಕಿ ಬೈಂಡಿಂಗ್ ಮಾಡಿರುವುದರಿಂದ ಯಾವುದೇ ಆಹಾರ ಪದಾರ್ಥಗಳು ಕೆಡುವುದಿಲ್ಲ. ಅದಕ್ಕೆ ಅಮೋನಿಯಂ ಕ್ಲೋರೈಡ್ ಎಂಬ ಕೆಮಿಕಲ್ ಹಾಕಿ ಬೈಂಡಿಂಗ್ ಮಾಡಿರುವುದರಿಂದ ಯಾವುದೇ ಆಹಾರ ಪದಾರ್ಥಗಳು ವಿಷಕಾರಿತವಾಗುವುದಿಲ್ಲ. ಒಟ್ಟಾರೆಯಾಗಿ ಹೇಳೋದಾದರೆ ಆರೋಗ್ಯಕ್ಕೆ ತಾಮ್ರ ತುಂಬ ಚೆನ್ನಾಗಿ
ಲೆವೆಲಲ್ಲಿ ಚೆನ್ನಾಗಿ ಪರ್ಫಾರ್ಮ್ ಕೊಟ್ಟವಳು. ಯಾರೇ ಬಂದು ಸ್ವಲ್ಪನೂ ಭಯ ಇಲ್ಲದೆ ಜಸ್ಟ್ ಎಲ್ಲರೂ ನಮ್ಮವರು ತಮ್ಮವರು ಅಂದ್ಬಿಟ್ಟು ಕ್ಲೀನಾಗಿ ಆ ಭಾವನೆಯಿಂದ ಕ್ಲೀನಾಗಿ ಮಾತಾಡಿ ಎಷ್ಟು ಚೆನ್ನಾಗಿ ಮಾತಾಡಿದ್ರು ಅಂದರೆ ಈಗ ಹೋಗ್ತಾ ಇದ್ದೀವಿ. ಹೊರಗಡೆ ಏನೈತೆ ಅಂತ ನಾವು ನೋಡ್ತೀನಿ ಸ್ವಲ್ಪ ಇದ್ರೆ ಅದನ್ನು ತೋರಿಸ್ತೀನಿ ಹೊರಗಡೆ ಬಂದ ತಕ್ಷಣ ಇನ್ನೂ ತುಂಬ ರಶ್ ಜಾಸ್ತಿನೇ ಆಗೈತೆ. ಹಂಗೆ ಈ ಬ್ಯೂಟಿ ಸನ್ಸೆಟ್ನ ನೋಡ್ಕೊಂಡು ಮನೆ ಕಡೆ ಹೊರಟ್ವಿ ಗೈಸ್. ಸೊ ಗೈಸ್ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ವಿಡಿಯೋನ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫುಲ್.